ಒಬ್ಬ ತಾಯಿ ಮಗನಿಗೆ ಒಂದು ಮಾತು ಹೇಳಿದರೆ ಅದು ಅವನ ಜೀವನವನ್ನೇ ಬದಲಾಯಿಸಬಹುದಾ? ಶಿವಾಜಿ ಮಹಾರಾಜರ ಜೀವನದಲ್ಲಿ ಅಂಥ ಒಂದು ಕ್ಷಣ ಇತ್ತು. ಅದು ಯುದ್ಧ ಅಲ್ಲ, ಅದು ರಾಜಾಭಿಷೇಕ ಅಲ್ಲ, ಅದು ತಾಯಿ ಜೀಜಾಬಾಯಿ ಹೇಳಿದ ಒಂದು ಪಾಠ. ಶಿವಾಜಿ ಮಹಾರಾಜರ ಹೆಸರು ಕೇಳಿದರೆ ನಮಗೆ ನೆನಪಾಗೋದು ಕೋಟೆ, ಯುದ್ಧ, ಧೈರ್ಯ. ಆದರೆ ಅವರ ಜೀವನದ ಅಡಿಪಾಯ ಕತ್ತಿಯಿಂದ ನಿರ್ಮಾಣ ಆಗಿಲ್ಲ, ಅದು ಅವರ ತಾಯಿಯ ಮಾತಿನಿಂದ ರೂಪುಗೊಂಡಿತ್ತು. ಜೀಜಾಬಾಯಿ ಸಾಮಾನ್ಯ ತಾಯಿಯಲ್ಲ, ಅವರು ಶಿವಾಜಿಯ ಮೊದಲ ಗುರು. ಶಿವಾಜಿ ಬಾಲ್ಯ ಸುಖವಾಗಿರಲಿಲ್ಲ. ತಂದೆ ದೂರ, ರಾಜಕೀಯ ಅಶಾಂತಿ, ಭಯದ ವಾತಾವರಣ. ಆ ಸಮಯದಲ್ಲಿ ಜೀಜಾಬಾಯಿ ಮಗನಿಗೆ ಕತೆ ಹೇಳುತ್ತಿದ್ದರು. ಆ ಕತೆಗಳು ಮನೋರಂಜನೆಗೆ ಅಲ್ಲ, ಮನಸ್ಸು ರೂಪಿಸುವ ಪಾಠ. ಒಂದು ದಿನ ಜೀಜಾಬಾಯಿ ಕೇಳಿದರು, ನೀನು ದೊಡ್ಡವನಾದ್ಮೇಲೆ ಯಾರಿಗಾಗಿ ಬದುಕ್ತೀಯಾ? ಶಿವಾಜಿ ಉತ್ತರ ಕೊಡಲಿಲ್ಲ. ಆಗ ಜೀಜಾಬಾಯಿ ಹೇಳಿದರು, ನೀನು ನಿನಗಾಗಿ ಅಲ್ಲ, ನಿನ್ನ ಜನರಿಗಾಗಿಯೇ ಹುಟ್ಟಿದ್ದೀಯ. ಆ ಮಾತು ಸಾಧಾರಣ ಅಲ್ಲ, ಅದೇ ಶಿವಾಜಿಯ ಜೀವನದ ತಿರುವು. ಆ ದಿನದ ನಂತರ ಶಿವಾಜಿಯ ಪಾಠ ಬದಲಾಯಿತು. ಆಟಗಳಲ್ಲಿ ನಾಯಕತ್ವ, ನ್ಯಾಯ, ರಕ್ಷಣಾ ತಂತ್ರ. ಜೀಜಾಬಾಯಿ ಹೇಳ್ತಿದ್ರು, ನಾಯಕ ಅಂದರೆ ಭಯಪಡಿಸುವವನು ಅಲ್ಲ, ರಕ್ಷಿಸುವವನು. ಈ ಪಾಠ ಶಿವಾಜಿಯ ಹೃದಯದಲ್ಲಿ ನೆಲೆಸಿತು. ಜೀಜಾಬಾಯಿ ಶಿವಾಜಿಗೆ ದ್ವೇಷ ಕಲಿಸಲಿಲ್ಲ. ಅವರು ಹೇಳಿದರು, ಶತ್ರುವನ್ನು ಮಾನವನಂತೆ ನೋಡು. ಅದಕ್ಕೆ ಶಿವಾಜಿ ಮಹಾರಾಜರು ಯುದ್ಧದ ಮಧ್ಯೆಯೂ ನ್ಯಾಯ ಮರೆತಿಲ್ಲ. ಸ್ತ್ರೀಯರಿಗೆ ಗೌರವ, ಜನರ ಆಸ್ತಿಗೆ ರಕ್ಷಣೆ, ಇದು ತಾಯಿ ಕಲಿಸಿದ ಪಾಠದ ಫಲ. ಶಿವಾಜಿಯ ಜೀವನದಲ್ಲಿ ಭಯ ಬಂದಿಲ್ಲ ಅಂತಲ್ಲ, ಭಯ ಬಂದಾಗ ಅವರು ನೆನಪಿಸಿಕೊಂಡಿದ್ದು ತಾಯಿ ಹೇಳಿದ ಮಾತು, ನಿನ್ನ ಧರ್ಮ ಸರಿಯಾಗಿದ್ದರೆ ನೀನು ಒಂಟಿಯಾಗಿರಲ್ಲ. ಈ ಮಾತು ಅವರಿಗೆ ಶಕ್ತಿ ಕೊಟ್ಟಿತ್ತು. ಇವತ್ತು ನಮ್ಮ ಜೀವನದಲ್ಲೂ ಒಂದು ಪ್ರಶ್ನೆ ಇದೆ, ನಾವು ನಮಗಾಗಿಯೇ ಬದುಕ್ತಿದ್ದೀವಾ ಅಥವಾ ಯಾರಿಗೋ ಒಳ್ಳೆಯದಾಗುತ್ತಿದ್ವಾ? ಜೀಜಾಬಾಯಿ ಕಲಿಸಿದ ಪಾಠ ಇವತ್ತಿಗೂ ವ್ಯಾಲಿಡ್, ಇವತ್ತಿಗೂ ರೆಸ್ಪಾನ್ಸಿಬಿಲಿಟಿ ಇದೆ. ನಿಜವಾದ ಶಕ್ತಿ. ಶಿವಾಜಿ ಮಹಾರಾಜರು ಒಂದು ದಿನದಲ್ಲಿ ಮಹಾನ್ ವ್ಯಕ್ತಿ ಆಗಲಿಲ್ಲ. ಒಂದು ಮಾತು, ಒಂದು ಪಾಠ, ಒಂದು ತಾಯಿ, ಇವು ಸೇರಿ ಒಬ್ಬ ರಾಜನನ್ನು ನಿರ್ಮಿಸಿದವು. ಶಿವಾಜಿ ಮಹಾರಾಜರ ಶಕ್ತಿ ಕತ್ತಿಯಲ್ಲಿರಲಿಲ್ಲ, ತಾಯಿ ಕಲಿಸಿದ ಪಾಠದಲ್ಲಿತ್ತು.